ಸ್ನೇಹಿತರೆ, ಕಳೆದ ಶನಿವಾರ ವಿಜಯ್ ಟೈಮ್ಸ್ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ಅಂದರೆ ಪ್ರೊಮೋ ಬಿಟ್ಟಿದ್ವಿ, ಒಂದು ವಿಡಿಯೋ ತುಣುಕು ಬಿಟ್ಟಿದ್ವಿ. ಅದೇನೆಂದರೆ ಮಂಡ್ಯದ KMF ಡೈರಿಯ ಕರ್ಮಕಾಂಡ, ಅಲ್ಲಿ ಯಾವ ರೀತಿ ಕಲಬೆರಕೆ ಮಾಡಲಾಗ್ತಿತ್ತು, ಯಾವ ರೀತಿ ಇವರು ನಂದಿನಿ ಉತ್ಪನ್ನ, ನಮ್ಮ ಹೆಮ್ಮೆಯ, ನಮ್ಮ ನಂಬಿಕೆಯ ನಂದಿನಿ ಉತ್ಪನ್ನಕ್ಕೆ ಕಳಂಕ ತರ್ತಿದ್ರು ಅನ್ನುವಂಥದ್ದು ಒಂದು ಪ್ರೊಮೋ ಬಿಟ್ಟಿದ್ವಿ. ಆ ಸ್ಟೋರಿಯನ್ನು ನೋಡಿದಂಥ ಮಂಡ್ಯ KMFನ ಆಡಳಿತ ಮಂಡಳಿಯವರು ಒಂದು ಪ್ರೆಸ್ ಮೀಟ್ ಮಾಡಿ ನಿನ್ನೆ ವಿಜಯ್ ಟೈಮ್ಸ್ನಲ್ಲಿ ಸುಳ್ಳು ವರದಿ ಪ್ರಸಾರ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಅದಕ್ಕೆ ಸ್ಪಷ್ಟನೆಯಾಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಸ್ಟೋರಿ ಬರಬೇಕು, ಸಂಪೂರ್ಣವಾದ ವಿವರವನ್ನು ನಾನು ಆಮೇಲೆ ಕೊಡ್ತಾ ಇರ್ತೀನಿ, ಸ್ಟೋರಿನ ಮಾಡ್ತೀನಿ. ಅದಕ್ಕೆ ಮುಂಚೆ ಇದನ್ನು ಸ್ಪಷ್ಟನೆ ಕೊಡಬೇಕು ಅನಿವಾರ್ಯ ಅನ್ನುವಂಥದ್ದಕ್ಕೋಸ್ಕರ ನಾನು ಇವತ್ತು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ಇವರು ಪ್ರೆಸ್ ಮೀಟ್ ಏನು ಮಾಡಿದ್ರು ಮತ್ತು ಅವ್ರು ಯಾವ ರೀತಿ ಆರೋಪ ಮಾಡಿದ್ರು ಅನ್ನೋದರ ತುಣುಕನ್ನು ನೋಡ್ಕೊಂಡು ಬನ್ನಿ. ನಮ್ಮ ವಿಜಯ ಟೈಮ್ಸ್ ವರದಿಗಾರರು ಒಂದು ವರದಿಯನ್ನು ಮಾಡಿರ್ತಾರೆ. ಆ ವರದಿಯ ಸಂಬಂಧವಾಗಿ KMFನಲ್ಲಿ ತಯಾರಿಸ್ತಕ್ಕಂಥ ಉತ್ಪನ್ನಗಳ ವಿಚಾರವಾಗಿ ಕಲಬೆರಕೆ ಪದಾರ್ಥಗಳನ್ನು ಬೆರೆಸಿ ಉತ್ಪನ್ನಗಳನ್ನ ತಯಾರು ಮಾಡ್ತಾಯಿದ್ದಾರೆ ಅನ್ನುವಂಥ ಒಂದು ಆಪಾದನೆಯನ್ನು ಒಕ್ಕೂಟದ ಬಗ್ಗೆ ಮಾಡಿದರು. ಅದನ್ನು ವಿಚಾರವಾಗಿ ಇವತ್ತು ನಮ್ಮ ಒಕ್ಕೂಟದ ವತಿಯಿಂದ ಈ 14 ಒಕ್ಕೂಟದ ವಿಚಾರನೂ ಅವರು ಪ್ರಸ್ತಾಪ ಮಾಡೋರು. ಎಲ್ಲ KMF ಬ್ರ್ಯಾಂಡ್ಗಳು ಕಲಬೆರಕೆಯಾಗಿ ಉತ್ಪತ್ತಿ ಆಗ್ತಾಯಿವೆ ಅನ್ನುವಂಥದ್ದು. ಅದರಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಅವರು ಒಂದು 6ನೇ ತಿಂಗಳಲ್ಲೇನೋ ಭೇಟಿ ಕೊಟ್ಟಾಗ ಇವರಲ್ಲಿ ಕಲಬೆರಕೆ ಮಾಡ್ತಿದ್ದಂಥ ಪದಾರ್ಥಗಳ ಬಗ್ಗೆ ಎಲ್ಲ ದಾಖಲೆಗಳ ಸಮೇತ ಸಿಕ್ಕಿವೆ ಅಂತೇಳಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವರದಿ ಮಾಡಿ, ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅಧಿಕಾರಿಗಳು ಸಹ ಅವ್ರು ಬಂದಂಥ ಸಂದರ್ಭದಲ್ಲಿ ಅವರು ಏನು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ಲಾರಿಫಿಕೇಷನ್ನು ಸಹ ಕೊಟ್ಟಿದ್ದಾರೆ. ಮತ್ತು ಅವ್ರು ಬಂದಂಥ ದಿನ ಅವತ್ತು ರಜದ ದಿನ ಆಗಿರ್ತದೆ, ಭಾನುವಾರ. ಅವರು ಮತ್ತು FSLನವರಿಬ್ಬರೂ ಜೊತೆಗೂಡು ಬಂದಿರ್ತಾರೆ. ಎಸ್, ಈ ಆರೋಪಕ್ಕೆ ಉತ್ತರವಾಗಿ ನಾನೊಂದು ಸಣ್ಣದಾಗಿ ಚುಟುಕಾಗಿ ನಿಮಗೆ ಸ್ಪಷ್ಟನೆ ಕೊಡೋಕ್ಕೆ ಇಷ್ಟಪಡ್ತೀನಿ. ವಿಜಯ್ ಟೈಮ್ಸ್ ಯಾವಾಗಲೂ ಕೂಡ ದಾಖಲೆಗಳ ಆಧಾರ ಇಲ್ಲದೆ, ಸಾಕ್ಷಿಗಳ ಆಧಾರ ಇಲ್ಲದೆ ಸ್ಟೋರಿಯನ್ನು ಮಾಡಲ್ಲ. ಒಂದು ವೇಳೆ ವಿಜಯ್ ಟೈಮ್ಸ್ನ ವರದಿ ತಪ್ಪುಂತಾಗಿದ್ರೆ, ಸುಳ್ಳುಂತಾಗಿದ್ರೆ, ಯಾಕೆ ಸರ್ಕಾರವೇ ಮಂಡ್ಯ KMF ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರ ಆದೇಶ ಕೊಡುತ್ತೆ? ಇಲ್ಲಿ ಆಲ್ರೆಡಿ ಡಾಕ್ಟರ್ ಹರೀಶ್ P, ಉಪ ಆಯುಕ್ತರು, ಸ್ಕ್ವಾಡ್ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಬೆಂಗಳೂರು, ಇವರು ದಿ ಮಂಡ್ಯ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಸೊಸೈಟಿ ಯೂನಿಯನ್ ಲಿಮಿಟೆಡ್, ಗೆಜ್ಜಲಗೆರೆ, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್, ಇವುಗಳ ವಿರುದ್ಧ JMFC ನ್ಯಾಯಾಲಯದಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006 ಸೆಕ್ಷನ್ 32E ರಂತೆ ಮೊಕದ್ದಮೆ ದಾಖಲಿಸಲು ಅಭಿಯೋಜನೆ ಮಂಜೂರಾತಿಯನ್ನು ಸ್ಥಳೀಯ ವ್ಯಾಪ್ತಿಯ ಆಹಾರ ಸಂರಕ್ಷಣಾ ಅಧಿಕಾರಿಗಳಿಗೆ ಅನುಮತಿ ನೀಡಿ ಆದೇಶಿಸಿದೆ. ಅಂದರೆ ಮಂಡ್ಯದ FSSA ಅಧಿಕಾರಿಗಳಿಗೆ ಈ ಮಂಡ್ಯ KMF ಡೈರಿಯ ವಿರುದ್ಧ ಪ್ರಕರಣ ದಾಖಲಿಸಲು ಅನುಮತಿಯನ್ನು, ಮೊಕದ್ದಮೆ ದಾಖಲಿಸಿಕೊಳ್ಳಲು ಅನುಮತಿಯನ್ನು ನೀಡಿದೆ. ಅಂದರೆ ಇವರು ಮಾಡಿದ್ರಲ್ಲಿ ಇವರ ಪ್ರಾಡಕ್ಟ್ ಏನಿದೆ ಅದು ಸಬ್ಸ್ಟ್ಯಾಂಡರ್ಡ್ ಆಗಿತ್ತು, ಆಹಾರ ಅದನ್ನು ತಿನ್ನಲು ಯೋಗ್ಯ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿರೋದ್ರಿಂದ ಸರ್ಕಾರವೇ ಇವರ ವಿರುದ್ಧ ಕ್ರಮಕ್ಕೆ ಈಗ ಮುಂದಾಗಿದೆ. ನಾವು ಈ ಸ್ಟೋರಿಯನ್ನು ಮಾಡಿದ್ದು ನಾವೇ ಪ್ರತ್ಯಕ್ಷವಾಗಿ ಮಂಡ್ಯ KMF ಡೈರಿಯೊಳಗೆ ಹೋಗಿ ಅಲ್ಲಿ ಆಗಿರುವಂಥ ಏನು ಕಲಬೆರಕೆ ಇದೆ ಆ ಉತ್ಪನ್ನದ ಸ್ಯಾಂಪಲನ್ನು FSSA ಅವ್ರ ಜೊತೆ ಸೇರಿಕೊಂಡು, ಅಂದರೆ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಅಧಿಕಾರಿ ಮತ್ತು ಮಂಡ್ಯದ ಅಂಕಿತ ಅಧಿಕಾರಿ ಡಾಕ್ಟರ್ ಶಶಿಧರ್ ಅವರ ನೇತೃತ್ವದ ತಂಡದ ಜೊತೆ ಹೋಗಿ ಅಲ್ಲಿ ಸ್ಯಾಂಪಲ್ಗಳನ್ನು ಎತ್ತುಕೊಂಡು ಆ ಸ್ಯಾಂಪಲ್ಗಳು ಬಂದ ವರದಿಯ ಆಧಾರದ ಮೇಲೆ ನಾವು ಈ ಸ್ಟೋರಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಸಾಕ್ಷಿ ನಮ್ಮ ಹತ್ರ ಇದೆ. ಜೊತೆಗೆ ಇವರೇನು ಆರೋಪ ಮಾಡಿದ್ದಾರೆ ಎಲ್ಲ ನಂದಿನಿ ಉತ್ಪನ್ನಗಳು ಖಂಡಿತ ಇಲ್ಲ. ನಾವಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾನಲ್ಲಿ ಕೊಟ್ಟಿರುವಂಥ ತುಣುಕಲ್ಲಿ ಮಂಡ್ಯ KMF ಡೈರಿ ಮುಂದೆ ನಿಂತ್ಕೊಂಡೆ ನಾನು ನೇರವಾಗಿ ಹೇಳಿದ್ದೀನಿ, ಇದು ಮಂಡ್ಯ KMF ಡೈರಿಯ ಭ್ರಷ್ಟ ಅಧಿಕಾರಿಗಳು ನಂದಿನಿ ಉತ್ಪನ್ನದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ, ನಮ್ಮ ನಂಬಿಕೆಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಹೇಳಿದ್ದೀನಿ.
ಹೇಗೆ ಇವರು ನಂಬಿಕೆಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋದನ್ನು ನಾನು ಹೇಳ್ತೀನಿ. ನಮಗೆ ಈ ಮಂಡ್ಯ KMF ಅಲ್ಲಿ ನಿರಂತರವಾಗಿ ಹಲವು ವರ್ಷಗಳಿಂದ ಕಲಬೆರಕೆ ಆಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಬಂತು. ಆ ಆರೋಪಕ್ಕೆ ಪೂರಕವಾಗಿ ನಾವು ತನಿಖೆಗಳನ್ನು ಆರಂಭಿಸಿದಾಗ ನಮಗೆ ಪಕ್ಕಾ ಮಾಹಿತಿ ಸಿಕ್ಕಿದ ಮೇಲೆ ನಾವು ಅದನ್ನು ಮಂಡ್ಯದ FSSAI ಅಧಿಕಾರಿಗಳಿಗೆ ಹೇಳಿದ ಮೇಲೆ ಅವ್ರ ಜೊತೆ ಹೋಗಿ ಅಲ್ಲಿ ಉತ್ಪನ್ನವನ್ನು ನಾವು ತೆಗೆದು ಅದನ್ನು ಲ್ಯಾಬ್ ಟೆಸ್ಟಿಗೆ ಕೊಟ್ಟಾಗ ಶಾಕಿಂಗ್ ನ್ಯೂಸ್ ಬಯಲಾಗಿದೆ. ಅದೇನಂದರೆ ನೋಡಿ, ನಾವು RTIಯಿಂದ ಪಡೆದಿರುವಂಥ ಇದು ಮಾಹಿತಿ ಅಲ್ಲಿನ FSSAI ವಿಭಾಗದಿಂದಲೇ ನಮಗೆ ಬಂದಿದೆ. ಆ ಉತ್ಪನ್ನ ನಾವೇನು ಸ್ಯಾಂಪಲ್ ಆಗಿ ತಗೊಂಡು ಹೋಗಿದ್ರು ಅದರಲ್ಲಿ ಬಂದ ವರದಿ ಏನು ಹೇಳುತ್ತೆ ಅಂದರೆ, ಈ ಸ್ಕಿಮ್ಡ್ ಮಿಲ್ಕ್ ಪೌಡ್ರ್ ಅಂದರೆ ಕೆನೆ ರಹಿತ ಹಾಲಿನ ಪೌಡ್ರು, ಇದು ನಮಗೆ ನಂದಿನಿಯ ಮಂಡ್ಯ ಡೈರಿ ಒಳಗಿನ LMP ಯೂನಿಟ್ ಏನಿದೆ ಅಂದರೆ ಲಿಕ್ವಿಡ್ ಮಿಲ್ಕ್ ಪ್ರೊಡಕ್ಷನ್ ಮಾಡುವ ಆ ಯೂನಿಟಲ್ಲಿ ಅಲ್ಲಿ ಒಳಗೇನೆ ಅಲ್ಲಿ ಏನು ದಾಸ್ತಾನು ಹಾಕಿದ್ರು ಅಲ್ಲಿಂದ ನಾವು ಆ ಸ್ಯಾಂಪಲನ್ನು ಎತ್ಕೊಂಡು ಬಂದಿದ್ದು, ಬೇರೆ ಎಲ್ಲೂ ನಾವು ಸ್ಯಾಂಪಲನ್ನು ಎತ್ಕೊಂಡು ಬಂದಿಲ್ಲ. ಆ ಸ್ಯಾಂಪಲನ್ನು ಎತ್ಕೊಂಡು ಬಂದಾಗ ಆ ಸ್ಯಾಂಪಲ್ನಲ್ಲಿ ಬಂದ ವರದಿ ಏನಿದೆ ಅನ್ನೋದನ್ನು ನನಗೆ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ಮಿಲ್ಕ್ ಪ್ರೋಟೀನ್ ಇನ್ MSNF ಅಂದರೆ FSSAI ಗುಣಮಟ್ಟದ ಅದರ ಆಧಾರದ ಮೇಲೆ ಅವರು ಕೊಟ್ಟಿರೋ ನಿಯಮದ ಪ್ರಕಾರ ನಾಟ್ ಲೆಸ್ ದೆನ್ 34%, ಅಂದರೆ ಯಾವುದೇ ಹಾಲಲ್ಲಿ ಪ್ರೋಟೀನ್ 34% ಕಡಿಮೆ ಇರಬಾರ್ದು. ಆದರೆ ಈ ನಂದಿನಿ ಸ್ಕಿಮ್ಡ್ ಮಿಲ್ಕ್ ಪೌಡ್ರಲ್ಲಿ 10.65% ಮಾತ್ರ ಇತ್ತು. ಓಕೆ, ಹಾಗಾಗಿ ಇದು ಸಬ್ಸ್ಟ್ಯಾಂಡರ್ಡ್ ಮಿಲ್ಕ್ ಪೌಡ್ರ್. ಅದು ಮಾತ್ರ ಅಲ್ಲ, ಇಲ್ಲಿ ಸ್ಟಾರ್ಚ್, ಟೆಸ್ಟ್ ಫಾರ್ ಸ್ಟಾರ್ಚ್ ಅಂತೀವಿ, ಅಂದರೆ ಹೊರಗಿನಿಂದ ಬೇರೆ ಯಾವುದಾದ್ರೂ ಪುಡಿಗಳು, ಸ್ಟಾರ್ಚ್ನ ಅಂಶಗಳು ಬಿದ್ದಿದೆಯಾ ಅನ್ನುವಂಥದ್ದನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ಈ ಹಾಲನ್ನು ತಯಾರು ಮಾಡುವಾಗ, ನಕಲಿ ಹಾಲು ತಯಾರು ಮಾಡುವಾಗ ಅಥವಾ ಕಲಬೆರಕೆ ಉತ್ಪನ್ನ ಈ ಹಾಲು ತಯಾರು ಮಾಡುವಾಗ ಮರಗೆಣಸಿನ ಪುಡಿ ಹಾಕ್ತಾರೆ ಅಥವಾ ಬೇರೆ ಕೆಲವೊಂದು ಪುಡಿಗಳನ್ನು ಹಾಕ್ತಾರೆ. ಇದರಲ್ಲಿ ಅಂಥ ಸ್ಟಾರ್ಚ್ಗಳು ಇವೆಯಾ, ಸೇರಿದೆಯಾ ಬಾಹ್ಯವಾಗಿ, ಯಾಕಂದರೆ ಹಾಲಿಗೆ ಅದರದ್ದಾದ ಒಂದು ವಿಶೇಷವಾದ ಸೂತ್ರ ಗುಣಗಳಿವೆ. ಆದರೆ ಕಲಬೆರಕೆ ಮಾಡಿದ ಹಾಲನ್ನು ಸ್ಟಾರ್ಚ್ ಉಪಯೋಗಿಸ್ಕೊಂಡು ಹಾಕ್ತಾರೆ. ಅದು ಇದೆಯಾ ಅಂತ ಕೇಳಿದ್ರೆ ಹೌದು, ಪಾಸಿಟಿವ್ ಬಂದಿದೆ. ಅದು ಮಾತ್ರ ಅಲ್ಲ, ಇದರ ಜೊತೆಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಏನು ಬಂದಿದೆ ಅಂದರೆ, ಮಾಲ್ಟೋಡೆಕ್ಸ್ಟ್ರಿನ್ ಅಂತ ಒಂದು ಅಂಶ ಏನಾದರೂ ಅದು ಇದೆಯಾ ಅಂತ ಮಾಡಿದಾಗ ಅದು ಕೂಡ ಪಾಸಿಟಿವ್ ಇದೆ ಅನ್ನುವಂಥ ಅಂಶ ಕಂಡು ಬಂದಿದೆ. ಹಾಗಾಗಿ ಈ ಹಾಲು, ಈ ಸ್ಕಿಮ್ಡ್ ಮಿಲ್ಕ್ ಪೌಡ್ರ್ ಏನಿದೆ ಅದು ಸಬ್ ಸ್ಟ್ಯಾಂಡರ್ಡ್ ಆಗಿದೆ. ಜೊತೆಗೆ ಇವರೇ ಹೇಳುವ ಪ್ರಕಾರ ದ ಸ್ಯಾಂಪಲ್ ರಿಸೀವ್ಡ್ ಫ್ರಮ್ ಅನಾಲಿಸಿಸ್ ಡಸ್ ನಾಟ್ ಕನ್ಫಾರ್ಮ್ ಟು ದ ಸ್ಟ್ಯಾಂಡರ್ಡ್ ನಂಬರ್ 5, number 7, number 11. The sample is unsafe since it contains maltodextrin and starch as per section 31C ZZV, and it is also substandard since it contains protein contents less than prescribed limit as per section 31C ZX of FSSAI 2006 ಆ್ಯಂಡ್ ರೆಗ್ಯುಲೇಷನ್ 2011 ಅನ್ನೋದನ್ನು ಸ್ಪಷ್ಟವಾಗಿ ಇವರು ಹೇಳಿದ್ದಾರೆ. ಇದು ನಾವೆಲ್ಲಿಂದಲೂ ಬೇರೆ ಕಡೆಯಿಂದ ತಂದಂಥ ಸ್ಯಾಂಪಲ್ ಅಲ್ಲ, ಇದು ಇದ್ದಿದ್ದು ಅಲ್ಲೇ. ಆಮೇಲೆ ಅವರು ಹೇಳ್ತಾರೆ ಈ ಪೌಡ್ರು ಅನ್ನು ನಾವು ರಿಜೆಕ್ಟ್ ಮಾಡೋಕ್ಕೆ ತೆಗೆದಿಟ್ಟಿದ್ದು ಅಂತ. ಇಲ್ಲಿ ನಾನು ನಿಮಗೊಂದು ಮುಖ್ಯವಾಗಿ ಅಂಶ ಹೇಳ್ತಾ ಇರ್ತೀನಿ ನೋಡಿ. ಇವರು ಪ್ರೊಡಕ್ಷನ್ ಏನು ಹಾಲಿನ ಉತ್ಪಾದಿಸುವಂಥ ಏನು ಮೆಷಿನರಿ ಇದೆ, ಯೂನಿಟ್ ಇದೆ, ಅಲ್ಲೇ ತಂದಿಟ್ಟಿದ್ರು. ಜೊತೆಗೆ ನಾವಲ್ಲಿ ಹೋದಾಗ ನಮಗೆ ಆಶ್ಚರ್ಯಕರವಾದ ಮಾಹಿತಿ ಏನು ಸಿಕ್ಕಿತ್ತಂದರೆ, ಏನು ಲಾಟ್ ಇತ್ತು ಅಲ್ಲಿ, ರಾಶಿ ಲಾಟ್ ಇತ್ತಲ್ಲ, ಅದರಲ್ಲಿ ಆ ಲಾಟಲ್ಲಿ 25ಕ್ಕೆ ತಯಾರಾದ ಉತ್ಪಾದನೆ ಆಗಿರುವಂಥ ಗೂಡ್ಸ್ ಇದು ಇತ್ತು, ಬ್ಯಾಗು ಇತ್ತು, 26ಕ್ಕೆ ತಯಾರಾದಂಥ ಬ್ಯಾಗಿನ ಇದು ಇತ್ತು, ಜೊತೆಗೆ 27ಕ್ಕೆ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಹಾಲಿನ ಬ್ಯಾಗ್ ಇತ್ತು. ವರ್ಷ ಇನ್ನೂ ಬಂದಿಲ್ಲ, ಆದರೆ 27ಕ್ಕೆ ಪ್ರೊಡಕ್ಷನ್ ಆಗಿರುವಂಥ ಹಾಲಿನ ಬ್ಯಾಗ್ ಇತ್ತು. ಜೊತೆಗೆ ಕೆಲವು ಬ್ಯಾಗ್ಗಳಲ್ಲಿ ಮ್ಯಾನುಫ್ಯಾಕ್ಚರ್ ಡೇಟು ಇಲ್ಲ, ಜೊತೆಗೆ ಎಕ್ಸ್ಪೈರಿ ಡೇಟು ಇಲ್ಲ. ಇದು ಆಶ್ಚರ್ಯ. ಹಾಲಿನಂತ ಅದು ನಂದಿನಿಯ ಉತ್ಪನ್ನದಲ್ಲಿ ಇದು ಯಾವ ರೀತಿ ಆಯಿತು ಅಂತ ನಮ್ಗೆ ಆಶ್ಚರ್ಯ ಆಯಿತು. ಅದು ಅಲ್ಲದೆ ಅಲ್ಲಿ ನಾವು ಮತ್ತೊಂದು ಕಂಡುಕೊಂಡ ಅಂಶ ಏನಂದರೆ, ಈ ಬ್ಯಾಗ್ಗಳೇನಿದ್ವು ಆ ಬ್ಯಾಗಲ್ಲಿ ಕೆಲವುದರಲ್ಲಿ ಕೈಯಲ್ಲಿ ಬರೆದು ಹಾಕಿದ್ರು. ಏನಂದರೆ ಡೇಟ್, ಮ್ಯಾನುಫ್ಯಾಕ್ಚರ್ ಡೇಟ್, ಆಮೇಲೆ ಯಾವುದು ಬ್ಯಾಚ್ ನಂಬರ್ಸ್ಗಳು, ಇವೆಲ್ಲ ಕೆಲವು ಪ್ರಿಂಟೆಡ್ ಇತ್ತು.
ಆ ಪ್ರಿಂಟೆಡ್ ಬ್ಯಾಗ್ಗಳು ಇದು, ಜೊತೆಗೆ ಕೈಯಲ್ಲಿ ಬರ್ದಂಥದ್ದಿತ್ತು. ನಾವು ಆಮೇಲೆ ಈ ಪ್ರಿಂಟೆಡ್ ಕೈಯಲ್ಲಿ ಇದ್ದಿದ್ದ ವ್ಯತ್ಯಾಸ ನೋಡಕ್ಕೆ ಹೋದ್ರೆ ಕೆಲವು ಒರಿಜಿನಲ್ ಹಾಲು ಪುಡಿಯೂ ಇತ್ತು ಅಲ್ಲಿ. ಆಮೇಲೆ ಅವರೇ ಹೇಳ್ತಾರೆ ಅಲ್ಲಿ ಇಲ್ಲ ನಾವೆಲ್ಲ ಬಿಸಾಡಕ್ಕೆ ಬಿಟ್ಟಿದ್ದು ಎಲ್ಲವೂ ಕಲಬೆರಕೆ ಅಂತ. ಆದರೆ ಅಲ್ಲ, ಅಲ್ಲಿ ಒರಿಜಿನಲ್ ಹಾಲಿನ ಪುಡಿಯೂ ಇತ್ತು. ಅದು ನೋಡಿದಾಗ ಅದು ಕ್ಲೀನಾಗಿ ಯೆಲ್ಲೋ ಇಶ್ ಕಲರ್ ಇತ್ತು. ಉಳಿದಿದ್ದು ಕಲಬೆರಕೆ ಏನಾಗಿತ್ತು ಅವೆಲ್ಲವೂ ಕೂಡ ವೈಟ್ ಇಶ್ ಕಲರಲ್ಲಿ ಇತ್ತು. ಆಮೇಲೆ ಇವರು ಅಲ್ಲಿ ಕಲಬೆರಕೆ ಅಂತ ಹಾಕಿದ್ದಕ್ಕೆಲ್ಲ ಪ್ಲಸ್ ಮಾರ್ಕ್ ಹಾಕಿದ್ರು, ಒರಿಜಿನಲ್ ಇದ್ದಿದ್ದಕ್ಕೆಲ್ಲ ಏನು ಅಂತ ಪ್ಲಸ್ ಮಾರ್ಕ್ ಇರಲಿಲ್ಲ. ಆಮೇಲೆ ನಾವೇ ಅವ್ರ ಹತ್ರ ಕೇಳಿದ್ವಿ ಹೇಗೆ ಇದು ಅಂತ. ಆದಾಗ ಫಸ್ಟ್ ಅವ್ರು ಏನೂ ಹೇಳಿಲ್ಲ, ಆಮೇಲೆ ನಾವು ಇದನ್ನು ರಿಜೆಕ್ಟ್ ಮಾಡಿಟ್ಟಿರುವಂಥ ಪ್ರಾಡಕ್ಟ್ ಅಂತ. ಸರಿ, ರಿಜೆಕ್ಟ್ ಯಾವಾಗ ಮಾಡಿದ್ರು ಅಂತಂದರೆ ಇವರೇ ಹೇಳ್ತಾರೆ. ಅಂದರೆ ನೋಡಿ, ಇವರು ಯಾವ ರೀತಿ ಎಲ್ಲ ಕತೆಗಳನ್ನು ಕಟ್ತಾ ಇದ್ದಾರೆ ಅಂದರೆ, ಇವರು ಆ್ಯಕ್ಚುಲಿ ರಿಜೆಕ್ಟ್ ಮಾಡಿದ್ದು ಯಾವಾಗ ಅಂತ ಹೇಳ್ತಾರೆ ಅಂದರೆ 11/6/2026 ನಮಗೆ ಡೌಟ್ ಬಂತು, ಹಾಗಾಗಿ ನಾವು ಅದನ್ನು ಪರೀಕ್ಷೆ ಮಾಡಿದ್ವಿ, ಅದನ್ನು ನಾವು ಅಲ್ಲಿ ಇಟ್ಟಿವಿ ಅಂತ. ಆದರೆ ನಾವು ಹೋಗಿದ್ದು 21ಕ್ಕೆ, ಆಯಿತಾ. ನಾವು ನಮ್ಮ ಸ್ಯಾಂಪಲ್ ತಗೊಳಕ್ಕೆ ಹೋಗಿದ್ದು ನಾವು 21ಕ್ಕೆ ನಾವು ಹೋಗಿದ್ವಿ. ಆವಾಗ ನಮಗೆ ನಾವು ನೋಡಿದಾಗ ಅಲ್ಲಿ ಇತ್ತು. ಇವರಿಗೆ ರಿಜೆಕ್ಟ್ ಮಾಡಿದ್ದು ಅಂತಾದರೆ ಯಾಕೆ ಈ LNP ಯೂನಿಟ್ ಹತ್ರನೇ ಇಟ್ಟರು? ಓಕೆ, ಈ ಹಾಲಿನ ಲಿಕ್ವಿಡ್ ಮಿಲ್ಕ್ ಪ್ರೊವೈಡ್ ಮಾಡೋದಂಥದ್ದು ಯಾಕೆ ಇಟ್ಟಿದ್ರಿ ಅಂತ ಅವಾಗ ಅಲ್ಲಿ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು. ಹೌದು, ನೀವು ಏನು ಅಲ್ಲಿ ಹಾಕಿಟ್ರಿ ಅಂತಂದಾಗ ಇಲ್ಲ ನಮಗೆ ಪುರ್ಸೋತಿರ್ಲಿಲ್ಲ, ಅದನ್ನು ವಿಲೇವಾರಿ ಮಾಡೋಕ್ಕಾಗಲಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ನಾನೇ ಅಲ್ಲಿ ಒಬ್ಸರ್ವ್ ಮಾಡಿದಂಗೆ ಕೆಲವು ಬ್ಯಾಗ್ಗಳು ಓಪನ್ ಆಗಿದ್ವು, ಅಂದರೆ ಅದನ್ನು ಬಳಕೆ ಮಾಡೋಕ್ಕೆ ಹಾಕ್ತಾ ಇದ್ರು. ಕೆಲವು ಓಪನ್ ಇತ್ತು, ಕೆಲವು ಓಪನ್ ಇಲ್ಲ. ಇವರು ರಿಜೆಕ್ಟ್ ಮಾಡಿದ್ದು ಅಂತಾದರೆ ಒಂದು ಅಲ್ಲಿ ಇಡಬಾರ್ದಿತ್ತು. ಯಾಕಂದ್ರೆ ಅಷ್ಟು ದೊಡ್ಡ ಫ್ಯಾಕ್ಟ್ರಿ, ಅಷ್ಟು ದೊಡ್ಡ ಯೂನಿಟ್ ಇರುವಂಥದ್ದು, ಇವರಿಗೆ ರಿಜೆಕ್ಟ್ ಆದ ಮಾಲನ್ನು ಬೇರೆ ಕಡೆ ಇಡೋಕ್ಕೆ ಜಾಗ ಇರಲಿಲ್ವಾ ಅಂತ ಪ್ರಶ್ನೆ. ಆಮೇಲೆ ಇನ್ನೊಂದು ನಾವಲ್ಲಿ ಪ್ರಶ್ನೆ ಮಾಡಿದ್ವಿ, ಇನ್ನೊಂದು ಏನು ಅಂಶ ಅಂದರೆ ನೋಡಿ, ಇವ್ರು ಹೇಳ್ತಾರೆ ಇವರ ಈ ಸ್ಕಿಮ್ಡ್ ಮಿಲ್ಕ್ ಈ ಒಂದು ಫ್ಯಾಕ್ಟ್ರಿಯಲ್ಲಿ ಪ್ರತಿದಿನ 25-30 ಮೆಟ್ರಿಕ್ ಟನ್ ಕೆನೆರಹಿತ ಹಾಲು ಸ್ಕಿಮ್ಡ್ ಮಿಲ್ಕ್ ಪೌಡ್ರು ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ನಾವು ಅಲ್ಲಿ ಏನು ಇವ್ರು ರಿಜೆಕ್ಟ್ ಮಾಡೋಕ್ಕೆ ಇಟ್ಟಿದ್ದು ಅಂತ ಇವರೇ ಹೇಳೋದು. ಆಮೇಲೆ ಅಲ್ಲಿ ಏನೂ ಬರ್ದಿಲ್ಲ, ಏನೂ ಮಾಡಿಲ್ಲ ಅವ್ರು ಹೇಳ್ತಾರಲ್ಲ, ಅದನ್ನು ನಾವು ಪ್ರಶ್ನೆ ಮಾಡಿದ್ವಿ. ಹೌದ್ರಿ, ನೀವು ರಿಜೆಕ್ಟ್ ಮಾಡಿದ್ದು ಅಂತ ಹೇಳ್ತಿರಲ್ಲ, ಇದರಲ್ಲಿ ಈಗ ಒಂದೊಂದು ಬ್ಯಾಚ್ ಇದ್ದು ಒಂದೊಂದು ಬ್ಯಾಗ್ ಇದೆ. ಅಂದರೆ ನೀವು ದಿನಕ್ಕೆ 25-30 ಮೆಟ್ರಿಕ್ ಟನ್ ಹಾಲಿನ ಉತ್ಪನ್ನ ಸ್ಕಿಮ್ಡ್ ಮಿಲ್ಕ್ ಪೌಡ್ರ್ ಮಾಡ್ತೀರಾ. ಒಂದೊಂದು ಬ್ಯಾಚ್ ಒಂದೊಂದಿದೆ. ಈಗ ಒಂದು ಬ್ಯಾಚಿನ ಹಾಲಿನ ಪೌಡರಲ್ಲಿ ಅಡಲ್ಟ್ರೇಟ್ ಆಗಿದೆ ಅಂದರೆ ಆ ಇಡೀ ಬ್ಯಾಚ್ ಅಡಲ್ಟ್ರೇಟ್ ಆಗಿದೆ ಅಥವಾ ಅದು ರಿಜೆಕ್ಷನ್ ಕ್ವಾಲಿಟಿಯಲ್ಲಿ ಇದೆ ಅಂತ ಅರ್ಥ. ಹಾಗಾದರೆ ಉಳಿದ ಬ್ಯಾಗ್ಗಳು ಎಲ್ಲಿದ್ದು? ಇಲ್ಲಿ ನಾವು ಅಲ್ಲಿ ಹೋದಾಗ 129 ಬ್ಯಾಗ್ ನಮಗೆ ಸಿಕ್ತು ಅಲ್ಲಿ ಕಲಬೆರಕೆ ಆಗಿರೋದು. ಆ 129 ಬ್ಯಾಗ್ ಮಾತ್ರ ಹೇಗೆ ಬಂತು? ಯಾಕೆ ಉಳಿದ ಬ್ಯಾಗ್ಗಳು ಇಲ್ಲಿಲ್ಲ? ಯಾಕಂದರೆ ಒಂದು ಬ್ಯಾಗ್ ಈಗ 25ನೇ ತಾರೀಕಿಗೆ ಪ್ರೊಡ್ಯೂಸ್ ಆಗಿರುವಂಥ G ಬ್ಯಾಚಿನ ಈ ಬ್ಯಾಗ್ ಅಲ್ಲಿ ಕಂಡ್ರೆ ಆ ಇಡೀ ಬ್ಯಾಚಲ್ಲಿ ಆಗಿರುವಂಥ 25-30 ಟನ್ ಬ್ಯಾಗ್ ಕೂಡ ಕಲಬೆರಕೆ ಆಗಬೇಕಿತ್ತು. ಅದೆಲ್ಲಿ ಹೋಯಿತು? ಇವ್ರು ಹೇಳೋ ಪ್ರಕಾರ ಇವರೇ ಹೇಳ್ತಾರೆ ನಾವು 11ನೇ ತಾರೀಕಿಗೆ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ, ಯಾಕಂದರೆ ಇದು ನನಗೆ ಇವರು ಮದ್ದೂರು ಪೊಲೀಸ್ ಸ್ಟೇಷನ್ಗೆ ನಾವು ರೈಡ್ ಮಾಡಿದ್ಮೇಲೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಏನು ಅಂತಂದರೆ ನಮ್ಮ ಇದರಲ್ಲಿ ಅದು ನಾವು ಕಲಬೆರಕೆ ಮಾಡಿದ್ದಲ್ಲ, ಅದು ಗೋಡೌನ್ ಅವ್ರು ಮಾಡಿದ್ದು, ಅವರೇ ಕಲಬೆರಕೆ ಮಾಡಿ ನಮಗೆ ಕಳಿಸಿದ್ದು ಅಂತ. ಆವಾಗ ಅವರೇ ಬರೆದು ಕೊಟ್ಟಿರುವಂಥ ವರದಿ ಪ್ರಕಾರ ಅವ್ರು ಹೇಳ್ತಾರೆ 21ಕ್ಕೆ ನಾವು 11/6/2026 ನಾವು ಮಾಡಿದಾಗ 4 ಮೆಟ್ರಿಕ್ ಟನ್ ನಮಗೆ ಅಲ್ಲಿ ಕಲಬೆರಕೆ ಅಂತ ಕಂಡು ಬಂತು ಅಂತ ಹೇಳ್ತಾರೆ. ಆದರೆ ಈ 4 ಮೆಟ್ರಿಕ್ ಟನ್ ಕೂಡ ಯಾವ ರೀತಿ ಈ ಬ್ಯಾಚಲ್ಲಿ ಒಂದೊಂದು ಬ್ಯಾಚ್ ಇದ್ದು ಅದು ಹೇಗೆ ಒಂದೊಂದು ಮಾತ್ರ ಗೂಡ್ಸ್ ಆಯಿತು, ಬರೀ 4 ಮೆಟ್ರಿಕ್ ಟನ್ ಮಾತ್ರ ಹೇಗೆ ನಿಮಗೆ ಕಲಬೆರಕೆ ಸಿಕ್ತು? ಹಾಗೆ ಒಂದು ಬ್ಯಾಚಲ್ಲಿ ಒಂದು ಬ್ಯಾಗ್ ಕಲಬೆರಕೆ ಆಯ್ತು ಅಂದರೆ ಅಷ್ಟು ಪ್ರೊಡಕ್ಷನ್ ಕಲಬೆರಕೆ ಆಗಿದೆ ಅಂತ ಅರ್ಥ. ಬಟ್ ಅದಕ್ಕೆ ಅವ್ರ ಹತ್ರ ಸೂಕ್ತ ಉತ್ತರ ಇಲ್ಲ. ಆಮೇಲೆ ನಾವು ಮತ್ತೆ ಪ್ರಶ್ನೆ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇದು ಗೋದಾಮಿನಲ್ಲಿ ಏನಂದರೆ ನಮ್ಮ ಈ ಒಂದು KMF ಡೈರಿಯಲ್ಲಿ ಉತ್ಪಾದನೆ ಆಗುವಂಥ ಈ ಸ್ಕಿಮ್ಡ್ ಮಿಲ್ಕ್ ಕೆನೆರಹಿತ ಹಾಲೇನಿದೆ ಅದನ್ನು ಸಂಗ್ರಹ ಮಾಡುವಷ್ಟು ಜಾಗ ಇಲ್ಲ. ಅದಕ್ಕೆ ನಾವು ಬೇರೆ ಕಡೆಯಲ್ಲಿ ಬಾಡಿಗೆ ತೊಗೊಂಡಿದ್ದೀವಿ, ಅಲ್ಲಿ ನಾವು ಈ ಒಂದು ಹಾಲಿನ ಪೌಡ್ರನ್ನ ಇಡ್ತಿದ್ದೀವಿ. ಅನಂತ್ ಅನ್ನುವಂಥವರದ್ದು ಅಲ್ಲಿ ಇಟ್ಟಿದ್ದೀವಿ, ಅದು ಗೆಜ್ಜಲಗೆರೆಯಲ್ಲೇ ಇದೆ, ಮೇನ್ ಇನ್ಸುಲೇಷನ್ ಸೆಂಟರ್ ಅಂತ ಹೇಳ್ತಾರೆ. ಅಲ್ಲಿನ ಮಾಲೀಕ, ಗೋದಾಮಿನ ಮಾಲೀಕ ಇದನ್ನು ಕಲಬೆರಕೆ ಮಾಡಿ ನಂದಿನಿಯ ಸೇಮ್ ಪ್ಯಾಕೆಟು ಸೇಮ್ ಎಲ್ಲ ಹಾಕಿ ಅವನು ಕಲಬೆರಕೆ ಮಾಡಿ ತಂದು ಕೊಟ್ಟಿದ್ದ. ಅಲ್ಲಿಂದ ಬರುವಾಗ ನಮಗೆ ಇದು ಕಲಬೆರಕೆ ಅಡಲ್ಟ್ರೇಟ್ ಆಗಿದೆ, ನಮ್ಮಿಂದ ಆಗಿರುವಂಥದ್ದಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆಯಿತು, ಇವ್ರ ಮಾತಿಗೆ ಒಪ್ಕೊಂಡ್ರು. ಆ ಗೋದಾಮಿನ ನಾವು ಮಾಲೀಕನನ್ನು ಮಾತಾಡಿದಾಗ ಅವರು ಏನು ಹೇಳ್ತಾರೆ ಅನ್ನೋದನ್ನು ಒಮ್ಮೆ ಕೇಳಿ. ಅಲ್ಲಿದ್ದ ಆಫೀಸರ್ಸ್ಗಳು ನಮಗೇನು ಹೇಳಿದ್ದನ್ನು ನಾವು ಪ್ರಶ್ನೆ ಮಾಡಿದಾಗ, ಸರ್ ಇದು ಹೆಂಗೆ ಬಂತು ಅಂತಂದಾಗ, ಅದು ಎಕ್ಸ್ಪೈರಿ ಆಗಿ ಅದು ಬೇಡ ಅಂತ ನಾವು ರಿಜೆಕ್ಟ್ ಮಾಡಿದಂಥ ಗೂಡ್ಸು ಅದು ಹೆಂಗೆ ಬಂತು ಅಂತಂದಾಗ ಅವ್ರು ಕೇಳಿದ್ದಂದರೆ, ಗೋಡೌನ್ ಓನರೇ ಅಲ್ಲಿ ಕಲಬೆರಕೆ ಮಾಡಿದ ಚೀಲಗಳನ್ನು ತಂದು ಇಟ್ಟಿದ್ದ,
ಅವನು ಇಲ್ಲಿ ಕಳಿಸಿದಾಗ ಇಲ್ಲಿ ನಮಗೆ ಬಂತು, ನಾವು ಅದನ್ನು ರಿಜೆಕ್ಟ್ ಮಾಡಿ ಪಕ್ಕಕ್ಕಿಟ್ಟಿದ್ವಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಅವರು ಪಕ್ಕಕ್ಕಿಟ್ಟಿದ್ದಲ್ಲ, ನಾವು ಬಂದಿದ್ದಕ್ಕೆ ಹಾಗೆ ಅವರು ಸ್ಪಷ್ಟನೆ ಕೊಟ್ಟರು. ಆ್ಯಕ್ಚುಲಿ ಅದನ್ನು ಯೂಸ್ ಮಾಡ್ತಿದ್ರು ಅವರು. ಬಟ್ ನನ್ನ ಪ್ರಶ್ನೆ ಏನಂದರೆ, ನಿಜವಾಗ್ಲೂ ಕೂಡ ನಿಮ್ಮದೇನು ತಪ್ಪು ಸರ್? ನೀವು ನಿಜವಾಗ್ಲೂ ಹಂಗೆ ಅವ್ರು ಹೇಳುವ ಹಾಗೆ ಮಾಡಿದ್ರಾ? ನಮ್ದು ನಮ್ದು ತಪ್ಪೇ ಇಲ್ಲ ಮೇಡಮ್, ಏನು ಇಲ್ವೇ ಇಲ್ಲ. ನಮ್ಗೆ ಅದ್ರ ಪಾತ್ರನೇ ಇಲ್ಲ. ನಮ್ದು ಪಾತ್ರ ಇರೋದು ಎಲ್ಲಿಪ್ಪ ಅಂದ್ರೆ, ನಮ್ದು ಬರೀ ವಿ ಆರ್ ಒನ್ಲಿ ಸ್ಟಾಕಿಸ್ಟ್ ಅಷ್ಟೇ. ನಮ್ಗೆ ಸ್ಟಾಕಿಸ್ಟ್ ಆಸ್ ವಿ ಆರ್ ಒನ್ಲಿ ಗೋಡನ್ ಅಷ್ಟೇ. ಬಂದು ನಮ್ ಮೆಟೀರಿಯಲ್ ಇಕ್ತಾ ಇದ್ರು, ತಗೊಂಡು ಹೋಗ್ತಾ ಇದ್ರು ಅಷ್ಟೇ. ಮೆಟೀರಿಯಲ್ ಶಟರ್ ಅವರೇ ಕ್ಲೋಸ್ ಮಾಡ್ತಾ ಇದ್ರು, ಅವರೇ ಓಪನ್ ಮಾಡ್ತಾ ಇದ್ರು. ನಮಗೂ ಇವತ್ತವರೆಗೂ ನಾವು ಒಂದು ಆ ಬ್ಯಾಗಿನ ಒಂದು ಚೀಟಿನೂ ತೆಗ್ದವ್ರಲ್ಲ, ನಾವು ನೋಡಿದವ್ರಲ್ಲ, ಮಾಡಿದವ್ರಲ್ಲ. ಇವತ್ತವರೆಗೂ ಅದ್ರ 1 kg ನಾವು ನಮ್ಮ ಮನೆಗೆ ತಗೊಂಡಿದ್ದಲ್ಲ. ನಮ್ಗೂ ಅವಶ್ಯಕತೆನೂ ಇಲ್ಲ ಅದ್ರ ಬಗ್ಗೆ. ಸೊ ಅವರಾಗಿ ಅವರಲ್ಲಿ ಒಂದಿರೋ ಒಂದು ಭಿನ್ನಾಭಿಪ್ರಾಯಗಳು, ಅವ್ರು ಮಾಡಿರೋ ಒಂದು ಮೋಸ ಮಾಡಿರೋಂತ ಸಂಸ್ಥೆಗೆ ಅವರು ಮೋಸ ಮಾಡ್ಬಿಟ್ಟು, ಅವರು ನಮ್ಮ ಮೇಲೆ ಕೇಸ್ ಎಲ್ಲ ಮಾಡ್ಬಿಟ್ಟು ನಮ್ಗೆ ತೊಂದರೆ ಕೊಟ್ಟು ಆರ್ಬಿಟ್ರಿಗೂ ಅಪಾಯಿಂಟ್ ಆಗಿದೆ ಹೈಕೋರ್ಟ್ ಅಲ್ಲಿ. ಆಯ್ತಾ? ಹೈಕೋರ್ಟ್ ಅಲ್ಲೂ ಕೇಸ್ ಇತ್ತು. ಹೈಕೋರ್ಟ್ ಅಲ್ಲೂ ನಮ್ಮ ಪರವಾಗಿ ನಮ್ಗೆ ಎಫ್ಐಆರ್ ಕ್ವಾಶ್ ಗೆ ಇಮಿಡಿಯೇಟ್ ಆಗಿ ಆಗಿದೆ. ಈಗ ಆರ್ಬಿಟ್ರೇಷನ್ ಇದ್ದಿದ್ದು ಯಾವುದು? ನಿಮ್ಮ ರೆಂಟ್ ಬಾಕಿ ಇದ್ದಿದ್ದಕ್ಕ? ಅಲ್ಲ, ಆರ್ಬಿಟ್ರೇಷನ್ ಇದ್ದಿದ್ದು ರೆಂಟ್ ಪ್ಲಸ್ ಇದ್ರಲ್ಲಿ ಏನಾಗಿದೆ ಅನ್ನೋದನ್ನ ಆರ್ಬಿಟ್ರ್ ಬರ್ಬೇಕಲ್ಲ. ಹಿ ಹ್ಯಾಸ್ ಟು ಕಮ್ ಇಂಟರ್ವೆನ್ ಅಂಡ್ ಹಿ ಹ್ಯಾಸ್ ಟು ಚೆಕ್ ಆನ್ ವಾಟ್ ಹಸ್ ಹ್ಯಾಪೆಂಡ್, ವಾಟ್ ಇಸ್ ನಾಟ್ ಹ್ಯಾಪೆಂಡ್ ಅಂತ. ಈಗ ಮೊನ್ನೆ ಎಫ್ಐಆರ್ ಮೊನ್ನೆ ತಾನೇ ಆಗಿದ್ದು. ಮೊನ್ನೆ ಎಫ್ಐಆರ್ ನೀವು ಅದಕ್ಕೆ ಸ್ಟೇ ತಂದಿದ್ದೀರಲ್ವಾ? ಹೌದು, ಎಫ್ಐಆರ್ ಗೂ ಸ್ಟೇ ತಗೊಂಡ್ಬಂದಿದೀವಿ. ಮತ್ತೆ ಹೈಕೋರ್ಟ್ ಅಲ್ಲೂ ಸ್ಕ್ವಾಶ್ಗೆ ಹಾಕಿದೀವಿ. ಅವ್ರು ಎಫ್ಐಆರ್ ಮಾಡಕ್ಕೆ ಯಾವ ನೈತಿಕ ಹಾಕಿದಿಂದ ಸರ್ಕಲ್ ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಎಫ್ಐಆರ್ ಮಾಡಿದ್ದಾರೆ? ನಾವು ಕೊಟ್ಟಿದ್ದ ಕಂಪ್ಲೇಂಟ್ಗೆ ಎಫ್ಐಆರ್ ಮಾಡಿಲ್ದಿರೆ ಅವ್ರು ಕೊಟ್ಟಿದ್ದ ಕಂಪ್ಲೇಂಟ್ಗೆ ಎಫ್ಐಆರ್ ಮಾಡಿದ್ರೆ ಯಾವ ಒಂದು ನೈತಿಕ ಹಾಕೋದು? ಈಗ ನೀವೇನು ಅಂತ ಕೊಟ್ಟಿದ್ದೀರಿ ಸರ್? ನೀವೇನು ಕಂಪ್ಲೇಂಟ್ ಕೊಟ್ಟಿದ್ದೀರಿ? ನಾವು ಕೊಟ್ಟಿದೀವಲ್ಲ ಮೇಡಮ್. ಅಲ್ಲ, ನೀವೇನು ಅಂತ ಮಾಡಿ ನಮ್ಮ ಹತ್ರ ನೀವೇನು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತ ಸರ್? ಹೌದು ಮೇಡಮ್, ನಾವು ಫಸ್ಟ್ ಕಂಪ್ಲೇಂಟ್ ನಾವೇ ಕೊಟ್ಟಿದ್ದೇವೆ ಸ್ಟೇಷನ್ ಅಲ್ಲಿ. ಅದು ಏನು ಅಂತ ಸರ್? ಏನು ಅಂತ? ನಮ್ಗೆ ಅದೇ ಹೇಳ್ತಾ ಇದೀನಲ್ಲ ಮೇಡಮ್. ಸರಿ ಸರಿ. ಅದೇ ನಮಗೆ ಧಮಕಿ ಕೊಟ್ಟು, ನಮ್ಗೆ ಮಾನಸಿಕ ಹಲ್ಲೆ ಮಾಡಿ, ನಮ್ಗೆ ಹಿಂಗ್ ಮಾಡ್ಬಿಡ್ತೀವಿ, ಹಂಗ್ ಮಾಡ್ಬಿಡ್ತೀವಿ ನಿಮ್ಗೆ ಅಂತೆಲ್ಲ ತೊಂದರೆ ಕೊಟ್ಟು, ಮತ್ತೊಂದು ಮಾಡಿ ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಅಧ್ಯಕ್ಷರು ಕೂತ್ಕೊಂಡಿದ್ರು, ಡೈರೆಕ್ಟರ್ಸ್ ಕೂತ್ಕೊಂಡಿದ್ರು, ಸಿಇಒ ಕೂತ್ಕೊಂಡಿದ್ರು, ಮತ್ತೊಬ್ರು ಅವರು FGS ಡಿಪಾರ್ಟ್ಮೆಂಟ್ ಕೂತ್ಕೊಂಡಿದ್ರು. ಎಲ್ಲ ಕೂತ್ಕೊಂಡು ನಮ್ಗೆ ಧಮಕಿ ಕೊಟ್ಟು ಮತ್ತೊಂದು ಮಾಡಿ ಇಮಿಡಿಯೇಟ್ ಆಗಿ ನಮ್ ತಂದೆಯವ್ರ ಹತ್ರ ಅವರು ಲಾಕ್ ಮಾಡ್ಕೊಂಡು ನಮ್ ತಂದೆಯವ್ರಿಗೆ ಬೆಂಗಳೂರುವರೆಗೂ ಅವರೇ ಬಂದು ಚೆಕ್ ತಗೊಂಡು ಹೋಗಿರಂತದ್ದು. ಆ ಚೆಕ್ ಮೇಲೆ ಬರ್ದಿರೋದು ಅವರೇ. ಗೊತ್ತಾಯ್ತರಲ್ಲ ನಿಮ್ಗೆ? ಯಾವ್ದು ಚೆಕ್ ಅದು? ಏನ್ ಚೆಕ್ ಅದು? ಚೆಕ್ ಅವ್ರ ಅಮೌಂಟ್ ಬರ್ಕೊಂಡಿದ್ದಾರೆ. ನಾವು ಅಮೌಂಟ್ ಕೊಡ್ಬೇಕಂತ 1.5 ಕೋಟಿ ಅವ್ರಿಗೆ ಕೊಟ್ಬಿಟ್ರೆ ಇದು ಸಾಲ್ವ್ ಆಗತ್ತಂತ ಅವ್ರದ್ದು. ಏನಕ್ಕೆ ನೀವೇನಕ್ಕೆ ಕೊಡ್ಬೇಕು? ಗೊತ್ತಾಯ್ತಲ್ಲ ನಿಮ್ಗೆ? ಅವ್ರ ಐಡಿಯಾ ಅಲ್ಲ, ಆಕ್ಚುಲಿ ಅವ್ರು ನಿಮ್ಗೆ ಕೊಡ್ಲಿಕ್ಕಿರೋ ತಾನೆ ರೆಂಟ್? ಹೌದು ಮೇಡಮ್, ಅವ್ರು ನಮ್ಗೆ ರೆಂಟ್ ಕೊಡ್ಬೇಕು. ಆಯ್ತಾ? ದೇ ಹ್ಯಾವ್ ಟು ಗಿವ್ ಅಸ್ ಮೋರ್ ದನ್ 35-40 lakhs ಆಫ್ ರೆಂಟ್ ವಿಚ್ ಇಸ್ ಔಟ್ಸ್ಟ್ಯಾಂಡಿಂಗ್ ಫ್ರಮ್ ದೆಮ್. ಓಕೆ. ಆಯ್ತಾ? ಅವರು ದೇ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಪ್ರೈಸ್ ಆಫ್ ದ ಬ್ಯಾಗ್ಸ್ ವಿಚ್ ಆರ್ ಮಿಸ್ಸಿಂಗ್ ಫ್ರಮ್ ದ ಗೋಡನ್. ಎಷ್ಟು? 55 ಟನ್. Yes madam. For that the value has been raised and so 1 crore 40 lakhs ಅಂತ ಮತ್ತೊಂದು ಏನೋ ಒಂದು ಮಾಡಿ 1 crore 30 lakhs ಅಂತ ಏನೋ ಮಾಡಿ ಅವರು ನಮ್ಗೆ ವ್ಯಾಲ್ಯೂ ತಗೋಬೇಕಂತ ನಮ್ಗೆ ಧಮಕಿ ಕೊಟ್ಟು, ಹಿಂಸೆ ಕೊಟ್ಟು, ಮಾನಸಿಕ ಹಲ್ಲೆ ಕೊಟ್ಟು, ಮೆಂಟಲ್ ಟಾರ್ಚರ್ ಕೊಟ್ಟು ನಮ್ ತಂದೆಯವ್ರಿಗೆ ಕೂರಿಸ್ಕೊಂಡು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಎಲ್ಲರೂ 15-20 ಜನ ಟಾರ್ಚರ್ ಕೊಟ್ಟು ಅವರೇ ಒಂದು 4 ಜನ ಸೆಕ್ಯೂರಿಟಿ ಅವರು ನಮ್ಮ ಜೊತೆ ಕಾರಲ್ಲಿ ಬಂದು ನಮ್ಮ ತಂದೆಯವ್ರ ಜೊತೆ ಬಂದು ಚೆಕ್ ತಗೊಂಡು. ನೋಡಿ, ಗೋದಾಮಿನ ಮಾಲಕರು ಸ್ಪಷ್ಟವಾಗಿ ಹೇಳ್ತಾರೆ ಏನು ಅಂತಂದ್ರೆ, ನೋಡಿ ನಾವು ಗೋದಾಮ್ ಬಾಡಿಗೆಗಷ್ಟೇ ಕೊಟ್ಟಿದ್ದೀವಿ. ಅಲ್ಲಿ ಅವರು ಶಟರ್ ಅವರೇ ಎಳಿತಾರೆ, ಶಟರ್ ಅವರೇ ಹಾಕ್ತಾರೆ, ಅವರೇ ತಂದು ಮಾಲನ್ನ ಹಾಕ್ತಾರೆ, ಅವರೇ ತಂದು ಮಾಲನ್ನ ತಗೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಕೈವಾಡವೇ ಇಲ್ಲ. ಆದರೆ ನಮ್ಮ ಮೇಲೆ ನಾವು ಕದ್ದಿದ್ದೀವಿ. ಏನಂದ್ರೆ ಇವ್ರದ್ದು ಏನಾಗ್ಬಿಡ್ತು ಅಂದ್ರೆ, ನೋಡಿ, ಒರಿಜಿನಲ್ ನಂದಿನಿ ಸ್ಕಿಮ್ಡ್ ಮಿಲ್ಕ್ ಪೌಡ್ರ್ ಏನು ಪ್ರೊಡಕ್ಷನ್ ಆಗ್ತಿದೆ, ಅದರ ದಾಸ್ತಾನು, ಅದರ ಸ್ಟಾಕ್ ಏನಿದೆ, ಆ ಸ್ಟಾಕಲ್ಲಿ ವ್ಯತ್ಯಾಸಗಳು ಕಂಡು ಬಂದಿವೆ. ಇವರೇ ಕೊಟ್ಟಿರೋ ವರದಿ ಪ್ರಕಾರ ಅದು ಸ್ಟಾಕಲ್ಲಿ ವ್ಯತ್ಯಾಸ ಕಂಡು ಬಂದಿತ್ತು. ಆ ಸ್ಟಾಕ್ ವ್ಯತ್ಯಾಸ ಆಗಿ ಅದು ಎಲ್ಲಿ ಹೋಯಿತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಏನು ಸೇಲ್ಸ್ ಮ್ಯಾನೇಜರ್ ಪ್ರದೀಪ್ ಜಾಧವ್ ಅವರನ್ನೂ ಸಸ್ಪೆಂಡ್ ಮಾಡಿದ್ದೀರಾ. ಆಯಿತಾ? ಈ ದಾಸ್ತಾನು ಹೆಚ್ಚು ಕಡಿಮೆ ಜೊತೆಗೆ ಏನು ಮ್ಯಾನೇಜರ್ ಆಗಿದ್ದಂಥ ಏನು ಡೈರಿ ಮ್ಯಾನೇಜರ್ ಆಗಿದ್ದ ರಾಮಕೃಷ್ಣ ಟಿ ಅವರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ತನಿಖೆಯಿಂದ ಗೊತ್ತಾಗಬೇಕು. ಅವರನ್ನು ಏನು ಮಾಡಿದ್ದೀರಾ ನೀವು? ಸ್ಕ್ರ್ಯಾಪಿಗೆ ಹಾಕಿದ್ದೀರಾ. ಆಮೇಲೆ ಹಿಂದಿನ MD ಆಗಿದ್ದಂಥ ಅವರು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ತಗೊಳ್ತಾರೆ. ಯಾವಾಗ ಈ ದಾಸ್ತಾನು ಹೆಚ್ಚು ಕಡಿಮೆ ಹಗರಣಗಳೇನ ಕಂಡು ಬರುತ್ತೆ, ಆವಾಗ ಆ ದಾಸ್ತಾನನ್ನು
ಇದು ಗೋಡೌನ್ ಮಾಲೀಕನೇ ಕದ್ದಿದ್ದಾನೆ ಅನ್ನುವಂಥ ಒಂದು ದೂರನ್ನು ಇವರು ಹಾಕ್ತಾರೆ. ಆದರೆ ಆ ದೂರಿನಲ್ಲಿ ಇವರು ಗೋಡೌನ್ ಮಾಲೀಕ ಅಡಲ್ಟ್ರೇಟ್ ಮಾಡಿದ ಅಂತ ಹೇಳಲ್ಲ. ಆದರೆ ಇಲ್ಲಿ ಈ ಅಡಲ್ಟ್ರೇಟ್ ಆಗಿರುವಂಥ ಏನು ಈ ಸ್ಕಿಮ್ಡ್ ಮಿಲ್ಕ್ ಪೌಡ್ರ್ ಇದೆ, ಇದು ಅವನು ಮಾಡಿದಂಥ ಇವರ ವಾದ. ಓಕೆ, ಯಾವಾಗ ನಾವು ಪ್ರಶ್ನೆ ಮಾಡಿದ್ವು, ನಾವೆಲ್ಲ ದಾಳಿ ಮಾಡಿದ ಮೇಲೆ ಅವನಿಗೇನು ಅವನಿಗೇನು ಒಂದು 30-40 ಲಕ್ಷ ಬಾಡಿಗೆ ಕೊಡ್ಲಿಕ್ಕೆ ಬಾಕಿ ಇತ್ತಂತೆ ಈ KMF ಡೈರಿಯವರು. ಅದಕ್ಕಾಗಿ ಏನು ಮಾಡಿದ್ದಾನೆ, ಆ ಗೋಡೌನಿಗೆ ಇವ್ನು ಬೇಗ ಹಾಕಿ ಕೂತ್ಕೊಂಡಿದ್ದ. ಯಾವಾಗ ಒಂದು ವೇಳೆ ಇವರಿಗೆ ನಿಜವಾಗ್ಲೂ ಅಡಲ್ಟ್ರೇಟೆಡ್ ಆಗಿದೆ ಅನ್ನುವಂಥ ಕಾಳಜಿ ಇದ್ದಿದ್ರೆ ಇವರು ಅವತ್ತೇ ಅವನ ಮೇಲೆ ಅಡಲ್ಟ್ರೇಟೆಡ್ ಆಗಿದೆ ಅಂತ ಏನು ಕೇಸ್ ಹಾಕಿ ಅವನನ್ನು ಅವನ ಮೇಲೆ ಕೇಸ್ ಹಾಕಬೇಕಿತ್ತು. ಇವತ್ತು 11ಕ್ಕೆ ಇವರಿಗೆ ಪತ್ತೆ ಆಗಿದ್ರಂದ್ರೆ ಇವರು 11ಕ್ಕೆ ಅಲ್ಲಿ ಹೋಗಿ ಅವನ ಮೇಲೆ ಕೇಸ್ ಹಾಕಬೇಕಿತ್ತು, ಗೋಡೌನನ್ನು ಸೀಸ್ ಮಾಡಿಸ್ಬೇಕಿತ್ತು. ಇವ್ರು ಮಾಡಿಲ್ಲ. ನಾವು ಯಾವಾಗ ಬಂದು 21ನೇ ತಾರೀಕಿಗೆ ಪ್ರಶ್ನೆ ಮಾಡಿದ್ರಲ್ಲ, ಆವಾಗ ಇವರು ಅಲ್ಲಿ ನಂತರ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಅವರಿಗೆ ದೂರು ಕೊಟ್ಟು ಅಲ್ಲಿ ಏನು ಅವನು ಬಾಡಿಗೆ ಕೊಡಲಿಲ್ಲ ಅಂತ ಬೀಗ ಹಾಕ್ಕೊಂಡು ಕೂತಿದ್ನಲ್ಲ, ಆ ಬೀಗವನ್ನು ಕೋರ್ಟಿಂದ ಆದೇಶ ಪಡ್ಕೊಂಡು ಬೀಗ ಒಡೆದು ಅವರು ಅಲ್ಲಿ ಓಪನ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ಕಲಬೆರಕೆಯ ಎಲ್ಲ ದಾಸ್ತಾನುಗಳು, ರಾಶಿ ದಾಸ್ತಾನು ಅಲ್ಲಿ ಇರುತ್ತೆ. ಅದನ್ನು ಆಲ್ರೆಡಿ ಪೊಲೀಸರು ಟೆಸ್ಟಿಗೆ ಕೊಟ್ಟಿದ್ದಾರೆ. ಆದರೆ FSSAI ಅವರು ಮಾಡಿರುವಂಥ ಸ್ಯಾಂಪಲಲ್ಲಿ ಅದು ಕಲಬೆರಕೆ ಅಂತ ಅದು ಕೂಡ ಬಂದಿದೆ, ಆ ರಿಪೋರ್ಟ್ ಕೂಡ ಬಂದಿದೆ. ಅಷ್ಟು ದಾಸ್ತಾನುಗಳನ್ನು ಇಟ್ಕೊಂಡಿದ್ರು. ಈಗ ಒಂದು ವೇಳೆ ನಿಮಗೆ 11ನೇ ತಾರೀಕಿಗೆ ಗೊತ್ತಾಗಿದೆ ಅಂತಂದರೆ ನೀವು ಅವತ್ತೇ ಯಾಕೆ ಇವನ ಮೇಲೆ ಕಲಬೆರಕೆ ಆಗಿದೆ ಅನ್ನುವಂಥ ಆರೋಪ ಮಾಡಿಲ್ಲ ಅನ್ನುವಂಥದ್ದು ಒಂದಾದರೆ, ನೋಡಿ ಇಲ್ಲಿ ನಮ್ಮ ಆತಂಕ ಏನಂದರೆ, ಒಂದು ನಂದಿನಿ ಅನ್ನುವಂಥದ್ದು ನಮ್ಮ ಹೆಮ್ಮೆ, ಅದರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಎಲ್ಲಿದೆ ಒರಿಜಿನಲ್? ನಾನು ಸಾಕಷ್ಟು ಹಾಲಿನ ಮಾಫಿಯಾದ ಬಗ್ಗೆ, ಕಲಬೆರಕೆ ಹಾಲಿನ ಮಾಫಿಯಾದ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ. ನಾನು ನಂದಿನಿಗೇ ಸಾಕಷ್ಟು ಬಾರಿ ಅವರಿಗೆ ಸಹಾಯ ಆಗುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಯಾಕಂದರೆ ನಂದಿನಿ ನಮ್ಮ ಕರುನಾಡಿನ ಉತ್ಪನ್ನ, ನಂದಿನಿ ನಮ್ಮ ಹೆಮ್ಮೆ, ನಮ್ಮ ರೈತರು, ಯಾಕಂದರೆ ಇದು ರೈತರು ಬೆಳೆಸಿರುವಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಉಳಿಯಬೇಕು, ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಿದ್ದೀವಿ ವಿನಃ ಇಲ್ಲಿ ನಂದಿನಿಯ ಬಗ್ಗೆ ಅಥವಾ ನಂದಿನಿ ಉತ್ಪನ್ನವನ್ನು ಯಾವುದೇ ರೀತಿಯ ಅದಕ್ಕೆ ತೊಂದರೆ ಆಗಬೇಕು ಅನ್ನುವಂಥ ಮಾಹಿತಿ ಇಲ್ಲ. ಯಾಕಂದರೆ ತಪ್ಪು ನಡೆದಿದೆ ಅಂದಾಗ ಅಲ್ಲಿ ತಿದ್ದಿ ನಡಿಲೇಬೇಕು. ಹಂಗಂತ ಹೇಳ್ಕೊಂಡು ಅಧಿಕಾರಿಗಳು ಈಗಿನ ಗೊತ್ತು ಭ್ರಷ್ಟಾಚಾರದ ಈ ಲೋಕದಲ್ಲಿ ಏನೆಲ್ಲ ನಡೆಯುತ್ತೆ, ಏನೆಲ್ಲ ಆಗುತ್ತೆ ಅಂತ. ಯಾಕಂದರೆ ನಾನು ಆ ಸ್ಟೋರಿ ಮಾಡಿದಾಗಲೇ ನನ್ನ ಮೇಲೆ ಎಷ್ಟು ಒತ್ತಡಗಳು ಬಂದಿದ್ದೇವೆ, ಈಗ ಬರ್ತೀವಿ ಅನ್ನುವಂಥದ್ದು ನನಗೆ ಗೊತ್ತು. ಆದರೆ ನೋಡ್ರಿ, ನೀವು ನಿಮ್ಮ ದುರಾಸೆಗೆ, ನಿಮ್ಮ ಹಣದ ಆಸೆಗೆ ನೀವು ನಂದಿನಿಯ ಉತ್ಪನ್ನವನ್ನು, ನಮ್ಮ ರೈತರ, ನಮ್ಮ ಕರುನಾಡಿನ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿದಂಥ ಸಂಸ್ಥೆನ ನಿಮ್ಮ ಭ್ರಷ್ಟಾಚಾರಕ್ಕೆ, ನಿಮ್ಮ ಹಣದ ಆಸೆಗೆ ನೀವು ಅದನ್ನು ಕಲಬೆರಕೆ ಮಾಡಿಕೊಂಡು ನೀವು ಆ ಉತ್ಪನ್ನಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡ್ತಿದ್ದೀರಿ. ನಾವಲ್ಲ, ನೀವು ಮಾಡ್ತಿದ್ದೀರಾ. ನೀವು ಅದನ್ನು ಕಾಲಕ್ಕೆ ನಿಮಗೆ ಗೊತ್ತಿತ್ತು ಇದರ ಒಳಗೆ ಏನು ಎಲ್ಲವೂ ನಿಮ್ಮ ಕೈ ಜೋಡಿಸ್ಕೊಂಡೇ ನೀವು ಮಾಡಿಕೊಂಡಿರುವಂಥ ಹಗರಣ. ಈ ಹಿಂದೆ ಕೂಡ ಇದೇ ಮಂಡ್ಯ KMF ಅಲ್ಲಿ ಯಾವ ರೀತಿ ನೀರಿನ ಕಲಬೆರಕೆ ಆಯಿತು ಅನ್ನೋದು ನಮಗೆಲ್ಲ ಗೊತ್ತು. ಆದರೆ ಅಧಿಕಾರಿಗಳು ಅಲ್ಲಿ ಸ್ಟ್ರಿಕ್ಟಾಗಿ ಒಂದು ಕ್ರಮ ಕೈಗೊಳ್ಳದ ಕಾರಣ ಅದು ಮತ್ತೆ ಪುನರಾವರ್ತನೆ ಆಗುತ್ತೆ. ಅದರಲ್ಲೂ ಆತಂಕಕಾರಿ ವಿಚಾರ ಅಂದರೆ ಈ ಸ್ಕಿಮ್ಡ್ ಮಿಲ್ಕ್ ಪೌಡ್ರನ್ನು ನಮ್ಮ ನಾಡಿನ ಕರುನಾಡಿನ ಕೆಲ ಜಿಲ್ಲೆಗಳ ಅಂಗನವಾಡಿ ಮಕ್ಕಳು, ಗರ್ಭಿಣಿಯರು, ಅಷ್ಟು ಮಾತ್ರ ಅಲ್ಲ ಸರ್ಕಾರಿ ಶಾಲೆ ಮಕ್ಕಳು ಕುಡಿದು ಅವರ ಆರೋಗ್ಯವ ಹಾಳಾಗ್ತಾ ಇದೆ. ಹಾಗಾಗಿ ಅದನ್ನು ಎಚ್ಚರಿಕೆ ಕೊಡುವ ಸಲುವಾಗಿ ನಾವೀ ಏನು ಈ ಸ್ಟೋರಿಯನ್ನು ಮಾಡಿದ್ದೀವಿ. ಯಾವುದೇ ಸುಳ್ಳು ಆರೋಪ ಮಾಡಿಲ್ಲ, ನಾವು ದಾಖಲೆಗಳನ್ನು ಇಟ್ಟುಕೊಂಡೇ ಈ ಒಂದು ಸ್ಟೋರಿಯನ್ನು ಮಾಡಿದ್ದೀವಿ. ಹಾಗಾಗಿ ನಿಮ್ಮ ಆರೋಪ ಸುಳ್ಳು. ಏನು KMF ಡೈರಿಯ ಕರ್ಮಕಾಂಡದ ವಿವರವಾದ ವರದಿಯನ್ನು ಇನ್ನು ಕೆಲವೇ ದಿನಗಳಲ್ಲಿ ನಾನು ನಿಮ್ಮ ಮುಂದೆ ಮಂಡಿಸಲಿಕ್ಕಿದ್ದೀನಿ. ಹಾಗಾಗಿ ವಿಜಯ್ ಟೈಮ್ಸ್ ಸಾಕ್ಷಿ ಇಟ್ಟುಕೊಂಡೇ ಸ್ಟೋರಿ ಮಾಡುತ್ತೆ. ನಮ್ಮನ್ನ ಹೆಮ್ಮೆಯ ನಂದಿನಿ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು, ನಮ್ಮ ರೈತರು ಬೆಳಿಬೇಕು, ಉಳಿಬೇಕು, ಅಲ್ಲಿ ನಡೀತಿರುವಂಥ ಭ್ರಷ್ಟರನ್ನ ಅಲ್ಲಿ ಒದ್ದೋಡಿಸ್ಬೇಕು, ಆ ಹೆಗ್ಗಣಗಳಿಗೆ ಶಿಕ್ಷೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲಿ ನಮಗೆ ನಂದಿನಿ ಉತ್ಪನ್ನದ ಬಗ್ಗೆ ಯಾವುದೇ ತಕರಾರಿಲ್ಲ. ಆದರೆ ನಂದಿನಿ ಅಂತ ಒಂದು ಶ್ರೇಷ್ಠ ಉತ್ಪನ್ನಕ್ಕೆ, ನಮ್ಮ ರೈತರ ಒಂದು ಈ ಬ್ರ್ಯಾಂಡಿಗೆ ಕಳಂಕ ತರುವಂಥ ಕೆಲಸವನ್ನು KMF ಮಂಡ್ಯ ಡೈರಿಯೊಳಗಿನ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಅಲ್ಲಿನ ಕೆಲ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಅವರನ್ನು ಜೈಲಿಗೆ ಕಳಿಸ್ಬೇಕು. ಈ ಒಂದು ಏನು ಭಾರೀ ಹಗರಣ ನಡೆದಿದೆ, ಈ ಹಗರಣದ
ತನಿಖೆಯನ್ನು CBI ಕೊಡಬೇಕು. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಈ ಹಗರಣದ ತನಿಖೆಗೆ ಆದೇಶ ಕೊಡಬೇಕು. ಯಾಕಂದ್ರೆ ಇದು ದೊಡ್ಡ ಮಟ್ಟದ ಮಾಫಿಯಾ ಆಗಿದೆ. ಒಂದು ವೇಳೆ ಗೋದಾಮಿನವನು ಈ ರೀತಿ ನಕಲಿ ಮಾಡ್ತಾ ಇದ್ರೆ ಅಂದ್ರೆ ಅವನ ವಿರುದ್ಧವೂ ಕೂಡ ತನಿಖೆ ಆಗಬೇಕು. ಇಲ್ಲ ಅಧಿಕಾರಿಗಳು ಸೇರ್ಕೊಂಡು ನಿರಂತರವಾಗಿ ಈ ರೀತಿಯ ಒಂದು ಹಗರಣ ಮಾಡಿದ್ದಾರೆ ಅಂತಂದ್ರೆ ಅಧಿಕಾರಿಗಳಿಗೂ ಕೂಡ ಕಠಿಣ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ನೀವು ಕಳೆದ ಹಲವು ವರ್ಷಗಳಿಂದ ನಮ್ಮ ಕರುನಾಡಿನ ಮಕ್ಕಳಿಗೆ ವಿಷ ಉಣಿಸ್ತಾ ಇದ್ದೀರಾ. ನಮ್ಮ ಅಂಗನವಾಡಿ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಈ ಸ್ಕಿಮ್ಡ್ ಮಿಲ್ಕ್ ಪೌಡ್ರನ್ನೇ ಕುಡಿಸ್ತಾ ಇದ್ರು. ಹಾಗಾಗಿ ಇಂಥ ಒಂದು ದೊಡ್ಡ ಹಗರಣ ಮಾಡಿದ ಅಧಿಕಾರಿಗಳನ್ನ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ನಾವು ಮುಖ್ಯಮಂತ್ರಿಯಾಗಿರುವಂಥ DK ಶಿವಕುಮಾರ್ ಅವರ ಹತ್ರ ಕಳಕಳಿಯವಾಗಿ ಮನವಿಯನ್ನು ಮಾಡ್ತೀವಿ. ಇಂಥ ಹಗರಣ ಈ ಮಂಡ್ಯ KMF ಡೈರಿಯನ್ನು ಹಗರಣ ಮುಕ್ತಗೊಳಿಸಿ, ಭ್ರಷ್ಟರನ್ನ ಹೊಡೆದೊಡಿಸಿ ಭ್ರಷ್ಟಾಚಾರ ಮುಕ್ತ ಸಂಸ್ಥೆಯನ್ನಾಗಿ ಮಾಡಿ ಅನ್ನುವಂಥದ್ದೇ ನಮ್ಮ ಒಂದು ವಿನಂತಿ.